ಈ ಎಂಟು ಸಂಧಿ ಬಗ್ಗೆ ಹೇಳಿರಲಿಲ್ಲ. ಎಂಟು ಸಂಧಿ ಹೇಗೆ ಸೇರುತ್ತೆ, ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದು ಪೂರ್ವ ಪದದ ಕೊನೆಯ ಸ್ವರಗಳನ್ನು ನಾವು ಮುಖ್ಯವಾಗಿ ನೋಡಬೇಕು. ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿಯಲ್ಲಿ ಉತ್ತರ ಪದದ ಮೊದಲ ಸ್ವರಗಳನ್ನು ನೋಡ್ತಿದ್ವಿ. ಆದರೆ ಎಂಟು ಸಂಧಿಯಲ್ಲಿ ಹಾಗಲ್ಲ. ಪೂರ್ವ ಪದದ ಕೊನೆಯ ಸ್ವರ ಈ ಕಾರಗಳಿದ್ರೆ ಅವೆರಡರ ಸ್ಥಾನದಲ್ಲಿ ಕೂಡಿಸಿದಾಗ ಯ ಕಾರ ಉ ಕಾರಗಳೇನಾದರೂ ಬಂತು ಅಂದರೆ ಕೂಡಿಸಿದಾಗ ಅವೆರಡರ ಸ್ಥಾನದಲ್ಲಿ ವ ಕಾರ, ಋಕಾರ ಇತ್ತು ಅಂತ ಹೇಳಿದರೆ ಅವೆರಡರ ಸ್ಥಾನದಲ್ಲಿ ರ ಕಾರ ಆದೇಶವಾಗಿ ಬರುತ್ತೆ. ಹಾಗೆ ಬಂತು ಅಂದರೆ ಅದನ್ನು ಎಂಟು ಸಂಧಿ ಅಂತೀವಿ. ಉದಾಹರಣೆ ನೋಡೋದಾದರೆ ಇತಿ ಪ್ಲಸ್ ಆದಿ. ಪೂರ್ವ ಪದದ ತೀಯಲ್ಲಿ ಇಕಾರ ಇದೆ, ಕೂಡಿಸಿದಾಗ ಇತ್ಯಾದಿ ಯಕಾರ ಬಂತು. ಮನು ನೂಲಿ ಸ್ವರ ಹೂ ಇದೆ ಪ್ಲಸ್ ಅಂತರ ಮನ್ವಂತರ ವಕಾರ ಆದೇಶವಾಗಿ ಬಂತು. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಪಿತೃ ತ್ರೂಲಿ ಸ್ವರ ಋಕಾರವಿದೆ, ಕೂಡಿಸಿದಾಗ ರ ಕಾರ ಬಂತು, ಪಿತ್ರಾರ್ಜಿತ ಆಯಿತು. ಮನು ಪ್ಲಸ್ ಆದಿ. ನೂ ಇದ್ದಾಗ ಹೂ ಇದೆ ಸ್ವರ, ಹೂ ಇದ್ದಾಗ ವಾ ಬರುತ್ತೆ ಅಂದರೆ ಮನ್ವಾದಿ. ಅತಿ ಪ್ಲಸ್ ಅಂತ ಅತ್ಯಂತ. ತಿಕಾರಕ್ಕೆ ಅಲ್ಲಿ ತಿ ಸ್ವರಕ್ಕೆ ಈ ಬಂತು, ಉಕಾರಕ್ಕೆ ವಾ ಬಂತು, ಋಕಾರಕ್ಕೆ ರಕಾರ ಬಂತು. ಹಾಗೆ ವೃದ್ಧಿ ಸಂಧಿ. ಇನ್ನು ವೃದ್ಧಿ ಸಂಧಿ ಅಂದರೆ ಏನಪ್ಪ ಅಂತ ಹೇಳೋದಾದರೆ, ಈ ವೃದ್ಧಿ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರಗಳು ಆಕಾರಗಳೇ ಇರ್ತವೆ. ಉತ್ತರ ಪದದ ಮೊದಲ ಸ್ವರಗಳು ಇಲ್ಲಿ ಬದಲಾವಣೆ ಹೊಂದ್ತವೆ. ಉತ್ತರ ಪದದ ಮೊದಲ ಸ್ವರ ಎ ಐ ಕಾರಗಳಿದ್ದರೆ ಐ ಕಾರಗಳ ನಡುವೆ ಕೂಡಿಸಿದಾಗ ಐಕಾರನೇ ಬರಬೇಕು, ಇನ್ಯಾವ ಸ್ವರ ಬರಲ್ಲ. ಔಕಾರಗಳಿದ್ದರೆ ಅವೆರಡರ ಸ್ಥಾನದಲ್ಲಿ ಔಕಾರವೇ ಆದೇಶವಾಗಿ ಬರುತ್ತೆ. ಐ ಮತ್ತು ಔಕಾರಗಳಿತ್ತು ಅಂದರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಅಂತ ತಿಳ್ಕೊಬೇಕು. ಬೇರೆ ಸ್ವರಗಳು ಅಲ್ಲಿ ಬರೋದಿಲ್ಲ. ಉದಾಹರಣೆ ನೋಡೋದಾದರೆ ಯಾವ ರೀತಿ ಗೊತ್ತಾಗುತ್ತೆ, ಐಡೆಂಟಿಫೈ ಮಾಡ್ಬೋದು ಅಂದರೆ ಏಕ ಪ್ಲಸ್ ಏಕ ಏಕೈಕ. ನೋಡಿ, ಉತ್ತರ ಪದದ ಮೊದಲ ಸ್ವರ ಎ ಇದೆ, ಕೂಡಿಸಿದಾಗ ಐ ಆಯಿತು. ವನ ಪ್ಲಸ್ ಔಷಧ. ವನ ಪ್ಲಸ್ ಔಷಧ ಓ ಇದೆ, ಓಕಾರಕ್ಕೆ ಔಕಾರ ಬಂತು, ವನೌಷಧ. ಹಾಗೆ ಲೋಕ ಪ್ಲಸ್ ಏಕ ಲೋಕೈಕ. ಎಕಾರಕ್ಕೆ ಐಕಾರ ಬಂತು. ಎಕಾರ ಇದ್ದರೆ ಐಕಾರ, ಓಕಾರ ಇದ್ದರೆ ಔಕಾರ ಆದೇಶವಾಗಿ ಬರುತ್ತೆ. ಜಲ ಪ್ಲಸ್ ಓಗ ಜಲೌಗ ಅಂತ